ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 62ನೇ ಸಂಚಿಕೆಯನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಅಂದರೆ ಈಗ ನಿಮ್ಮ ತಾಯಿ ತಂದೆಗೆ ಎಲ್ಲ ವಿಷಯ ಗೊತ್ತಾಗಿದೆ. ಇದರ ಪರಿಣಾಮ ಏನಾಗ್ಬೋದು ನೀಲ? ಭೂಮಿನ ನಂಗೆ ಮದುವೆ ಮಾಡಿಕೊಡೋದಕ್ಕೆ ಒಪ್ಪಿಡ್ಬೋದಾ? ಎಲ್ಲರೂ ಹೇಳುವ ಹಾಗೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಮಂತ್ರವನ್ನು ನಂಬಿ ಕೇಳಿದ ಅಭಿ. ಈಗ ನನ್ನ ಜೊತೆ ಭೂಮಿ ಹೆಸರನ್ನ ಸೇರಿಸಿ ಸುದ್ದಿ ಹಬ್ಬ ಹಾಗೆ ಮಾಡಿದಾರೋ ಅನ್ನೋ ಕಾರಣಕ್ಕಾಗಿ ಆದರೂ ನಮ್ಮ ಮದುವೆಗೆ ಒಪ್ಬೋದಾ ಎಂದು ಕೇಳಿದ ಅಭಿಯನ್ನೇ ದೀರ್ಘವಾಗಿ ನೋಡಿದ ಅನಿಲ. ಹಾಗೊಪ್ಪಿದ್ರೆ ನಿಂಗೆ ಸರಿ ಅನಿಸುತ್ತಾ ಎಂದು ಕೇಳಿದಾಗ ತಲೆ ಕೆಳಗೆ ಮಾಡಿದ ಅಭಿ ಇಲ್ಲ ಎನ್ನುವಂತೆ ಅಡ್ಡಡ್ಡ ತಲೆ ಆಡಿಸಿದ. ಆ ಕಾರಣಕ್ಕೋಸ್ಕರ ಒಪ್ಕೊಳ್ತಾರೆ ಅಂತಾದರೆ ಭೂಮಿ ಖಂಡಿತ ನಿನ್ನನ್ನು ಮದುವೆ ಆಗೋದಿಲ್ಲ ಎಂದ ಅನಿಲ. ಮತ್ತು ಮುಂದೆ ಅಭಿ ಪ್ರಶ್ನಿಸಿದಾಗ, ಮುಂದೆ ನೀನು ಮತ್ತು ಭೂಮಿ ಇಬ್ಬರೂ ಸೇರಿ ಅಪ್ಪನ ಒಪ್ಪಿಸ್ಬೇಕು. ಇದು ಹೀಗೆ ಬಿಟ್ಟರೆ ಆಗೋದಿಲ್ಲ. ನೀವು ಅವರಾಗೆ ಒಪ್ಪಲಿ ಅಂತ ಕೂತ್ಕೊಂಡ್ರೆ ಅಥವಾ ನಾನು ಹೇಗೆ ಮಾತಾಡಲಿ ಅಂತ ಭೂಮಿ ಸಂಕೋಚ ಪಟ್ಟರೆ ಅಪ್ಪ ಖಂಡಿತ ಅವಳನ್ನು ನಿನಗೆ ಮದುವೆ ಮಾಡಿಕೊಡೋದಿಲ್ಲ ಎಂದ ಅನಿಲ. ಅಜ್ಜಿ, ಅಮ್ಮಂಗೆ ಯಾಕೋ ತಲೆ ಸುತ್ತಾ ಇದೆಯಂತೆ, ನಾವು ಆಸ್ಪತ್ರೆಗೆ ಹೋಗಿ ಬರ್ತೀವಿ ಎಂದು ಹೇಳಿದರು ನಿತ್ಯ ಮತ್ತು ಶ್ರದ್ಧಾ. ತಲೆಗೆ ತಿರುಗ್ತಾ ಇದೆಯಾ? ಯಾಕೆ, ಏನಾಗಿದೆ? ಏನಾಗಿದೆಯಮ್ಮ ಶೋಭಾ? ಸ್ವಲ್ಪ ಗಾಬರಿಯಿಂದ ಕೇಳಿದರು ಯಶೋಧ. ಹಾಸಿಗೆ ಮೇಲೆ ಮಲಗಿದ್ದ ಶೋಭಾಳ ಬಳಿ ಬಂದು ಪಕ್ಕದಲ್ಲೇ ಕುಳಿತು ಅಕ್ಕರೆಯಿಂದ ಅವಳ ತಲೆಯ ಮೇಲೆ ಕೈ ಇಟ್ಟು, ಏನಾಗ್ತಾ ಇದೆ ಶೋಭಾ ಎಂದು ಕೇಳಿದರು. ಏನೋ ಗೊತ್ತಿಲ್ಲ ಅತ್ತೆ, ಯಾಕೋ ತುಂಬ ತಲೆ ತಿರುಗು, ಹೊಟ್ಟೆಯೆಲ್ಲ ತೊಳಸ್ದಾಗ್ತಾ ಇದೆ ಸಣ್ಣಗೆ ನರಳುತ್ತಾ ಹೇಳಿದಳು ಶೋಭನ. ಮುಖ ಎಲ್ಲ ಬಾಡ್ ಹೋದ ಹಾಗಾಗಿದೆಯಲ್ಲೇ ನನ್ನಮ್ಮ, ಏನಾಯಿತು? ಆಹಾರದಲ್ಲಿ ಏನಾದರೂ ವ್ಯತ್ಯಾಸ ಆಯಿತೆ ಎಂದು ನೋಡಿದರು ಚಿಂತೆಯಿಂದ. ಗೊತ್ತಿಲ್ಲ ಅಜ್ಜಿ, ಅದಕ್ಕೆ ಆಸ್ಪತ್ರೆಗೆ ಹೋಗಿ ಬರೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಅಮ್ಮ ಇಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ, ತಾನಾಗಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾಳೆ ಅಳುದನಿಯಲ್ಲಿ ಹೇಳಿದಳು ನಿತ್ಯ. ಮಗಳ ನಾಟಕಕ್ಕೆ ಬೆರಗಾಗಿ ಹೋದರು ಶೋಭನ. ಸರಿಯಾಗಿ ಹೇಳ್ತಾ ಇದ್ದಾಳೆ ನಿಮ್ಮಮ್ಮ, ಇದಕ್ಕೆಲ್ಲ ಆಸ್ಪತ್ರೆಗೆ ಯಾಕೆ ಹೋಗಬೇಕು? ನಿಂಗೆ ಗೊತ್ತಾ, ನಿಮ್ಮ ದೊಡ್ಡಮ್ಮ ನಾಟಿ ವೈದ್ಯೆ, ಅವಳನ್ನು ಈ ಊರಲ್ಲೆಲ್ಲ ಧನ್ವಂತರಿ ಅಪರಾವತಾರ ಅಂತ ಹೇಳ್ತಾರೆ. ಅಷ್ಟು ಒಳ್ಳೆಯದವಳು ಕೊಯ್ಗುಣ. ಜಾನು ನಿಮ್ಮಮ್ಮನ ಪರೀಕ್ಷೆ ಮಾಡಿ ಔಷಧಿ ಕೊಡ್ತಾಳೆ ಎಂದು ಹೇಳಿ ಕುಳಿತಲ್ಲಿಂದಲೇ ಜಾನು ಜಾನು ಎಂದು ಕರೆದರು. ಇದೇನೇ ಶ್ರದ್ಧಾ, ನಮ್ಮ ಪ್ಲ್ಯಾನ್ ಎಲ್ಲ ಫ್ಲ್ಯಾಪ್ ಆಗೋಯ್ತದೆ. ಒಂಚೂರು ಸಿಟಿ ತಿರುಗಾಡ್ಕೊಂಡು ಬರೋಣ ಅಂದರೆ ಈ ಮುದುಕಿ ಬಿಡ್ತಾ ಇಲ್ವಲ್ಲೇ? ಶ್ರದ್ಧಾನ ಕಿವಿಯಲ್ಲಿ ಪಿಸುಗುಟ್ಟಿದಳು ನಿತ್ಯ. ಏನತ್ತೆ, ಕರೆದ್ರಾ? ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಓಡಿ ಬಂದಳು ಜಾನಕಿ. ನೋಡಮ್ಮ, ಯಾಕೋ ಶೋಭಾಗೆ ಹುಷಾರಿಲ್ವಂತೆ, ತಲೆ ತಿರುಗುವಂತಿದ್ದಾಳೆ ಎಂದವರು ಶೋಭಾಳ ಪಕ್ಕದಲ್ಲಿಯೇ ಕೂರಲು ಅನುವಾಗುವಂತೆ ಎದ್ದು ಜಾಗ ಬಿಟ್ಟರು. ಶೋಭಾಳ ನಾಡಿ ಹಿಡಿದು ನೋಡಿದ ಜಾನಕಿ ಕ್ಷಣಕಾಲ ಸುಮ್ಮನಿದ್ದು, ಶೋಭಾ, ಸ್ವಲ್ಪ ಜೋರಾಗಿ ಉಸಿರಾಡು ಎಂದರು. ಅತ್ತೆ, ಪಿತ್ತ ಜೊತೆ ಕಫ ಎರಡೂ ಹೆಚ್ಚಾಗಿದೆ ನೋಡಿ. ಶೋಭಾ ಉಸಿರಾಡಿದಾಗ ಸುಯ್ ಸುಯ್ ಅಂತ ಸದ್ದು ಬರ್ತಾ ಇದೆ. ಅದರ ಅರ್ಥ ಒಳಗೆ ಕಫ ಕಟ್ತಾ ಇದೆ ಅಂತ. ತಲೆ ತಿರುಗುವಂತ ಬೇರೆ ಹೇಳ್ತಾ ಇದ್ದಾಳೆ. ಪಿತ್ತದ ಲಕ್ಷಣ ಅದು. ಒಂದು ನಿಮಿಷ ಇಲ್ಲಿ, ಔಷಧಿ ತರ್ತೀನಿ ಎಂದು ಹೇಳಿ, ನಿತ್ಯ ನನ್ನ ಜೊತೆ ಬಾಮ ಎಂದು ಕರೆದರು. ಯಾರಿಗೂ ಕಾಣದಂತೆ ತಲೆ ಚಚ್ಚಿಕೊಳ್ಳುತ್ತಾ ದೊಡ್ಡಮ್ಮನ ಹಿಂದೆ ನಡೆದಳು ನಿತ್ಯ. ಜಾನಕಿ ಕೈಕಾಲು ತೊಳೆದುಕೊಂಡು ದೇವರಿಗೆ ಕೈ ಮುಗಿದು ತನ್ನ ಔಷಧಿ ಪೆಟ್ಟಿಗೆ ತೆಗೆದುಕೊಂಡಳು. ನಿತ್ಯ, ನೀನು ಕೂಡ ಕೈಕಾಲು ತೊಳ್ಕೊಂಬಮ್ಮ ಎಂದಾಗ ಮನಸ್ಸಿಲ್ಲದೆ ಹೋದರೂ ದೊಡ್ಡಮ್ಮ ಹೇಳಿದ ಹಾಗೆ ಕೈಕಾಲು ತೊಳೆದುಕೊಂಡಳು. ದೊಡ್ಡಮ್ಮ, ಔಷಧಿ ಕೊಡೋದಕ್ಕೆ ಮುಂಚೆ ದೇವ್ರಿಗೆ ನಮಸ್ಕಾರ ಯಾಕೆ ಮಾಡ್ತಾಯಿದ್ರಿ ಎಂದು ಕೇಳಿದವಳಿಗೆ, ನಾನು ಕೊಡೋ ಔಷಧಿ ಕೆಲಸ ಮಾಡಲಿ ಅಂತ ದೇವ್ರಿಗೆ ಕೇಳ್ಕೊಳ್ತೀನಿ ಪುಟ್ಟಿ. ನಾನು ಒಂದು ನಿಮಿತ್ತ ಮಾತ್ರ. ನೀನು ನನ್ನ ಮೂಲಕ ರೋಗಿಗಳಿಗೆ ಔಷಧ ಕೊಟ್ಟು ಅವ್ರ ತೊಂದರೆಯನ್ನು ನಿವಾರಿಸಪ್ಪ ಅಂತ ಬೇಡಿಕೊಳ್ತೀನಿ ಎಂದು ಹೇಳುತ್ತಾ ಶೋಭನ ಮಲಗಿದ್ದ ಕೋಣೆಯ ಕಡೆ ನಡೆದರು. ಔಷಧಿ ಪೆಟ್ಟಿಗೆಯಿಂದ ಒಂದು ಬೇರೆ ತೆಗೆದು ನಿತ್ಯಾಳ ಕೈಗೆ ಕೊಟ್ಟು, ಇದನ್ನು ಹಸಿ ಹಾಲಿನಲ್ಲಿ ತೇಯ್ಕೊಂಡು ಒಂದು 1/4 ಸ್ಪೂನ್ನಷ್ಟು ತೊಗೊಂಡು ಬಾಮ್ಮ ಎಂದು ಹೇಳಿ
ಇನ್ನೊಂದು ಚಮಚದಲ್ಲಿ ಸ್ವಲ್ಪ ಜೇನುತುಪ್ಪದಲ್ಲಿ ನಂಜಿನ ಪುಡಿಯನ್ನು ಕಲಿಸಿ, ಶೋಭಾ, ಇದು ನಂಜನ್ನು ಕಡಿಮೆ ಮಾಡುತ್ತೆ, ಹಾಗೆ ಪಿತ್ತ ಕೂಡ ಕಡಿಮೆ ಆಗುತ್ತೆ. ನಿತ್ಯ ತೆಗೆದುಕೊಳ್ಳೋದನ್ನು ಕೂಡ ಕಣ್ಣು ಮುಚ್ಕೊಂಡು ತೊಗೊಂಡ್ಬಿಡು ಎಂದು ಹೇಳಿ ಕೈಯಲ್ಲಿ ಔಷಧಿ ಹಿಡಿದು ಕಣ್ಣು ಮುಚ್ಕೊಂಡು, ಶರೀರೇ ಜರ್ಜರೆ ಭೂತೆ ವ್ಯಾಧಿಗ್ರಸ್ತೆ ಕಳೇಬರೆ ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ ಎಂದು ಹೇಳಿ ಶೋಭನಾಳ ಕೈಗೆ ಕೊಟ್ಟರು. ಅಯ್ಯೋ ಕಹಿ! ಸ್ವಲ್ಪ ಔಷಧಿ ಬಾಯಿಗೆ ಹಾಕಿಕೊಳ್ಳುತ್ತಾ ಇದ್ದ ಹಾಗೆ ಕೂಗಿದಳು ಶೋಭಾ. ಅದು ಹಾಗೆ ಕಣಮ್ಮ, ಬಾಯಿ ಕಹಿಯಾಗಿರೋದು ದೇಹಕ್ಕೆ ಸಿಹಿಯಾಗಿರುತ್ತೆ, ಬಾಯಿಗೆ ರುಚಿ ಕೊಡೋದು ದೇಹಕ್ಕೆ ಕಹಿಯಾಗಿರುತ್ತೆ. ಕಣ್ಣು ಮುಚ್ಕೊಂಡು ಕುಡಿದು ಸಮಾಧಾನ ಹೇಳಿದರು ಯಶೋಧ. ಶೋಭನಾ, ಇನ್ನು 3 ದಿನ ಬೆಳಿಗ್ಗೆ ಎದ್ದ ಕೂಡಲೇ ಈ ಔಷಧಿನ ತೊಗೊಳ್ಬೇಕು. ಖಾರ ತಿನ್ನೋ ಹಾಗಿಲ್ಲ. ಇನ್ನು 3 ದಿನ ಸಪ್ಪೆ ಕಟ್ಟು ಅನ್ನ ಜೊತೆಗೆ ಮೊಸರು ಮಜ್ಜಿಗೆ ತಿನ್ನಬೇಡ, ಹಾಲು ಅನ್ನ ತಿನ್ನು ಎಂದು ಹೇಳಿ, ಈಗ ಮಲ್ಕೊಂಡು ವಿಶ್ರಾಂತಿ ತಗೋ ಎಂದು ಹೇಳಿ ಅತ್ತೆಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟರು ಜಾನಕಿ. ಅಮ್ಮ, ಇದೇನಮ್ಮ ಎನ್ನುತ್ತಾ ಜೋರಾಗಿ ನಗಲು ಶುರು ಮಾಡಿದಳು ಶ್ರದ್ಧಾ. ನಿನ್ನ ಪ್ಲ್ಯಾನು ಪೂರ್ತಿ ಗೋತ ಹೊಡಿತಲ್ಲಮ್ಮ. ಅಯ್ಯ ಸುಮ್ಮನಿರೆ, ನಗಬೇಡ, ನನ್ನ ಕಷ್ಟ ನನಗೆ. ಮೊದಲು ಒಂಚೂರು ಚಾಕ್ಲೇಟ್ ಕೊಡು, ಬಾಯೆಲ್ಲ ಕೈ ಕೈ ಎಂದು ಹೇಳಿ ಚಾಕ್ಲೇಟ್ ಎಸೆದುಕೊಂಡು ಬಾಯಿಗೆ ಹಾಕಿಕೊಂಡಳು. ಥತ್, ಇವ್ರು ಮಾಡೋ ಉಪ್ಪು ಖಾರ ಇಲ್ಲದೆ ಇರೋ ಊಟ ಮಾಡಿ ಸಾಕಾಗಿ ಹೋಗಿದೆ. ಒಂದೇ ಸಿಟಿ ಕಡೆ ಹೋಗಿ ರುಚಿ ರುಚಿಯಾಗಿ ತಿಂದು ತಿರುಗಾಡ್ಕೊಂಡು ಬರೋಣ ಅಂದರೆ ಹೀಗೆ ಮಾಡಿಟ್ಬಿಟ್ರಲ್ಲ ಎಂದು ಬೇಸರಿಸಿಕೊಂಡರು ಅಮ್ಮ ಮಕ್ಕಳು. ಅಂಜು, ಸ್ವಲ್ಪ ದಿನ ಬೇಕಾದರೆ ಇಂಡಿಯಾಗೆ ಹೋಗಿ ಬರ್ತೀಯಾ? ಚಾರು ನಿಧಾನವಾಗಿ ಕೇಳಿದಳು ಅಂಜುವಿಗೆ. 3 ಹೊತ್ತು ತನ್ನ ಕೋಣೆಯಲ್ಲಿ ಬಂದಿಯಾಗಿ ಯಾವಾಗಲೂ ಶೂನ್ಯ ದುಟ್ಟಿಸುತ್ತಲೋ ಹಳೆ ನೆನಪುಗಳಿಂದ ದುಃಖಿಸುತ್ತಲೋ ಕೂರುತ್ತಿದ್ದ ನಾದಿನಿಯನ್ನು ಹೇಗಾದರೂ ಸರಿ ಮಾಡುವ ಆಸೆ ಅವಳದ್ದು. ಇಂಡಿಯಾಗ? ಅಲ್ಲಿ ಯಾರಿದ್ದಾರೆ ಅಂತ ಹೋಗಬೇಕು ಹೇಳಿ? ನಿರಾಸಕ್ತಿಯಿಂದ ನುಡಿದಳು. ಯಾರು ಯಾಕಿಲ್ಲ, ಅಭಿ ಅಲ್ಲೇ ಇದ್ದಾನೆ, ನಿಮ್ಮಜ್ಜಿ ತಾತ ಎಲ್ಲ ಇದ್ದಾರೆ. ಚಾರು ಭರವಸೆಯಿಂದ ಮಾತನಾಡಿದಳು. ಎಲ್ಲರೂ ಇದ್ದಾರೆ, ಆದರೆ ಯಾರಿಗೂ ನಾವು ಯಾರು ಅನ್ನೋದು ಗೊತ್ತಿಲ್ಲ. ಅಂಥದ್ರಲ್ಲಿ ಅಲ್ಲಿ ಹೋಗಿ ಯಾರೋ ಅಪರಿಚಿತರ ಹಾಗೆ ಇರೋದು ಏನು ಚಂದ? ಅಂಜು ಹೇಳಿದ ಮಾತಿನಲ್ಲೂ ಸತ್ಯವಿದೆ ಎನಿಸಿತ್ತು ಚಾರುವಿಗೆ. ಭೂಮಿ! ಅನಿಲನ ಕರೆ ಭೂಮಿಯ ಕಿವಿಯನ್ನು ಮುಟ್ಟಲೇ ಇಲ್ಲ. ಓಯ್ ಭೂಮಿ ಎನ್ನುತ್ತಾ ಅವಳ ತಲೆಯ ಹಿಂಭಾಗಕ್ಕೆ ಒಂದೇಟು ಕೊಟ್ಟ ಅನಿಲ. ಯಪ್ಪಾ, ನಿಂದೇನು ಕೈಯೋ ಕಬ್ಬುಡಾನೋ, ನನ್ನ ತಲೆ ಒಡೆದೇ ಹೋಯ್ತು ಅನಿಸುತ್ತೆ. ಜೋರಾಗಿ ತಲೆ ತಿಕ್ಕಿಕೊಳ್ಳುತ್ತಾ ಕೂಗಿದಳು ಭೂಮಿ. ಮತ್ತೆ ಅವಾಗಿಂದ ಭೂಮಿ ಭೂಮಿ ಅಂತ ಜಪ ಮಾಡ್ತಾನೇ ಇದ್ದೀನಿ, ನೀನು ನನ್ನ ಕಡೆ ತಿರುಗಿ ನೋಡಲೇ ಇಲ್ಲ. ಅದಕ್ಕೆ ನಾನು ಸರಿಯಾಗಿ ಕೊಟ್ಟೆ, ಸಮಜಾಯಿಷಿ ನೀಡಿದ. ಸುಳ್ಳುಬುರ್ಕ, ಒಂದೇ ಒಂದು ಸರಿ ಕರೆದಿದ್ದು ನೀನು, ನನಗೆಲ್ಲ ಕೇಳಿಸ್ತಾ ಇತ್ತು ಭೂಮಿ ಹೇಳಿದಳು. ಮತ್ತೆ ಕಲ್ ಕೂತಾಗ ಯಾಕೆ ಕೂತಿದ್ದೆ? ಅದು ಏನು ಮಾಡಿದೆ, ಯಾರ ಹತ್ರನೂ ಮಾತಾಡಿದೆ, ಸುಮ್ಮನೆ ಕೂತ್ರೆ ಎಷ್ಟೊತ್ತು ಕೂತ್ಕೊಳ್ಬೋದು ಅಂತ ಟೆಸ್ಟ್ ಮಾಡ್ಕೊಳ್ತಾ ಇದ್ದೆ. ಆವಾಗಲೇ ಆ ಕೆಳಗಿನ ಕೇರಿ ಮಾಧವ ಬಂದು ಹಾಳು ಮಾಡಿದ್ಲು. ಈಗ ನೀನು, ಕೋಪದಿಂದ ಮೂತಿ ಉಬ್ಬಿಸಿ ಹೇಳಿದಳು ಭೂಮಿ. ಭೂಮಿ, ನನ್ನ ಹತ್ರ ಕೂಡ ಈ ಮುಖವಾಡ ಬೇಕಾ? ನಿಂಗೆ ಅಳಬೇಕು ಅನಿಸಿದ್ರೆ ಅತ್ಬಿಡು. ಅನಿಲ ಭೂಮಿಯ ಹೆಗಲು ಬಳಸಿ ಪಕ್ಕದಲ್ಲಿ ಕೂರುತ್ತಾ ಹೇಳಿದ. ಅದೇ ಮಾತನ್ನು ನಾನು ನಿಂಗೆ ಹೇಳಬೇಕು ಅಂತಿದ್ದೆ ಅನಿಲ. ನಂಗೆ ಗೊತ್ತು ನಿಂಗೆ ಸಿಂಧು ನಿಜ ತಿಳಿದು ಆಘಾತ ಆಗಿರುತ್ತೆ ಅಂತ. ನನಗೂ ಆಗಿದೆ, ಆದರೆ ನಿನ್ನಷ್ಟು ತೀವ್ರವಾದ ಆಘಾತ ಆಗಿಲ್ಲ ನನಗೆ. ಜೊತೆಗೆ ನನಗೀಗಾಗಲೇ ಅವಳ ಬಗ್ಗೆ ಅನುಮಾನ ಬಂದಿತ್ತು, ಹಾಗಾಗಿ ತೀರ ಬೇಜಾರೇನಿಲ್ಲ. ಆದರೆ ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ಮಾತ್ರ ತುಂಬ ಬೇಜಾರಾಗುತ್ತೆ ಎಂದಳು ಭಾವುಕವಾಗಿ. ಹೌದು, ಅಪ್ಪ ಅಮ್ಮ ಅವಳನ್ನಾಗಲೇ ತಮ್ಮ ಸೊಸೆ ಅಂತ ಆದರ್ಸೋಕೆ ಶುರು ಮಾಡಿ ಯಾವುದೋ ಕಾಲ ಆಗಿತ್ತು. ಈಗ ಅವಳು ನಿಜ ಮುಖ ತಿಳಿದ ಮೇಲೆ ಸಪ್ಪೆ ದನಿಯಲ್ಲಿ ಹೇಳಿದ ಅನಿಲ. ಅಷ್ಟೇ ಅಲ್ಲ ಅಣ್ಣ, ಇದೇ ಹೊತ್ತಲ್ಲಿ ನನ್ನ ಹಾಗೆ ಅಭಿ ವಿಷಯ ಕೂಡ ಅವ್ರಿಗೆ ಗೊತ್ತಾಗಿದ್ದು, ಆಘಾತದ ಮೇಲೆ ಆಘಾತ, ಪೆಟ್ಟಿನ ಮೇಲೆ ಪೆಟ್ಟು. ಅನಿಲ್ನ ಭುಜಕ್ಕೆ ಒರಗುತ್ತಾ ಹೇಳಿದಳು. ಹಾಗಂತ ನೀನೀಗ ಹೆಜ್ಜೆ ಹಿಂದೆ ಇಡಬೇಡ ಭೂಮಿ. ಅಪ್ಪನ ಹತ್ರ ನಿನ್ನ ಮನಸ್ಸಿನ ಮಾತುಗಳನ್ನ ಹೇಳಿಬಿಡು. ನೀನು ಅಭಿ ಇಬ್ಬರೂ ಸೇರಿ ಅಪ್ಪನ್ನ ಈ ಮದುವೆಗೆ ಒಪ್ಪಿಸ್ಬೇಕು ಎಂದ ಅನಿಲ. ಅಕಸ್ಮಾತ್ ಅಪ್ಪ ಒಪ್ಪದೇ ಇದ್ದರೆ? ಭೂಮಿಯ ದನೆಯಲ್ಲಿ ಏಕೋ ನಡುಕ. ಈ ಸಾರಿ ಅಪ್ಪನ ಒಪ್ಸೋಕ್ಕಾಗದೇ ಇದ್ದರೆ
ಅವ್ರ ಒಪ್ಪಿಗೆ ಇಲ್ಲದೆ ನಿನ್ನ ಮದುವೆ ಆಗುತ್ತೆ ಅಷ್ಟೇ, ದೃಢವಾದ ದನಿಯಲ್ಲಿ ಹೇಳಿದ ಅನಿಲ. ಸಾಧ್ಯನೇ ಇಲ್ಲ ಅಣ್ಣ. ಅಪ್ಪ ಒಪ್ಪಿದ್ರೆ ಮಾತ್ರ ನನ್ನ ಅಭಿ ಮದುವೆ, ಇಲ್ಲಾಂದರೆ ಇಲ್ಲ ಎಂದವಳ ದನಿಯಲ್ಲಿ ಇದ್ದ ದೃಢತೆ ಅನಿಲ್ನಿಗೆ ಹೊಸ ಯೋಚನೆಯನ್ನು ತಂದಿತ್ತು. ಅಜಯ್, ಮುಕ್ತಾ ಅವರನ್ನು ಮನೆಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ನೀವೇನೂ ಹೇಳಲೇ ಇಲ್ಲ. ಮುಕ್ತಾಳನ್ನು ಟ್ರೀಟ್ ಮಾಡುತ್ತಿದ್ದ ವೈದ್ಯರು ಕೇಳಿದಾಗ, ಇನ್ನೊಂದು 2 ದಿನ ಸಮಯ ಕೊಡಿ ಡಾಕ್ಟರ್, ನಾನು ಮನೇಲಿ ಮಾತಾಡಿ ಹೇಳ್ತೀನಿ ಎಂದ. ಕೋದಂಡ ಈಗಾಗಲೇ ಬಹಳಷ್ಟು ಭಾಗ ಚೇತರಿಸಿಕೊಂಡಿದ್ದರು. ತಡವರಿಕೆ ಇಲ್ಲದೆ ಮಾತನಾಡುತ್ತಿದ್ದರೂ ಕೈಕಾಲಲ್ಲಿ ಮಾತ್ರ ಬಲ ಇನ್ನೂ ಪೂರ್ತಿಯಾಗಿ ಬಂದಿರಲಿಲ್ಲ. ಅಜಯ್ ಮುಕ್ತಾನ ಬಗ್ಗೆ ಅಭಿಯ ಬಳಿ ಮಾತನಾಡಿಯಾಗಿತ್ತು. ಅವನು ಅಜಯ್ ನಿರ್ಧಾರ ಏನೇ ಇದ್ದರೂ ತನ್ನ ಬೆಂಬಲ ಇರುತ್ತದೆ ಎಂದು ಹೇಳಿದ್ದ. ಅಂಜಲಿ ಕೂಡ ಅದರ ಬಗ್ಗೆ ಏನೂ ಹೇಳದೆ ನಿಮ್ಮಿಷ್ಟ ಎಂದಿದ್ದಳು. ಇನ್ನು ಉಳಿದದ್ದು ಕೋದಂಡ. ಅವರು ಮುಕ್ತಾಳನ್ನು ಎಷ್ಟು ಪ್ರೀತಿಸಿದ್ದರು ಎಂಬುದು ಅಜಯನಿಗೆ ತಿಳಿದ ವಿಷಯವೇ ಆಗಿತ್ತು. ಅವರು ಈಗ ಮುಕ್ತಾಳ ಕಾಲ ಸನ್ನಿಹಿತ ಆಗ್ತಾ ಇದೆ ಅನ್ನೋದನ್ನು ತಿಳಿದ್ರೆ ಯಾವ ರೀತಿ ಸ್ವೀಕರಿಸ್ತಾರೋ ಎಂಬ ಭಯ ಅಜಯನನ್ನು ಕಾಡುತ್ತಿತ್ತು. ಆದರೂ ಅನಿವಾರ್ಯವಾಗಿ ಅವರಿಗೆ ಮುಕ್ತಾಳ ವಿಷಯವನ್ನು ತಿಳಿಸಲೇಬೇಕಾಗಿತ್ತು. ಅಪ್ಪಾಜಿ, ನೀವು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಳ್ಬೇಕು, ನಿಧಾನವಾಗಿ ಹೇಳಿದ ಅಜಯ್. ನನ್ನ ಮನಸ್ಸು ಕಲ್ಲಿನ ಹಾಗಿದೆ ಅಜಯ್. ಏನು ಹೇಳಿದ್ರೂ ಈಗ ತಡ್ಕೊಳ್ಳೋ ಸ್ಥಿತಿಲಿದ್ದೀನಿ. ಪಾಪಿ ಚಿರಾಯು ಅಂತಾರಲ್ಲ ಹಾಗೆ. ನಾನಿನ್ನೂ ಗಟ್ಟಿಯಾಗಿದ್ದೀನಿ, ಇರ್ತೀನಿ. ಅದೇನು ಹೇಳಬೇಕು ಅಂತ ಇದೆಯೋ ಹೇಳಿಬಿಡು ಎಂದರು ಕೋದಂಡ. ಅದು ಅಮ್ಮ ಇನ್ನು ಹಾಸ್ಪಿಟಲ್ನಲ್ಲಿದ್ದು ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ಸುಮ್ಮನೆ ಅಲ್ಲಿರೋ ಬದಲು ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನೊಂದು ಮಾತು ಕೇಳಿ ಮನೆಗೆ ಕರ್ಕೊಂಬರೋಣ ಅಂತ ನಿಧಾನವಾಗಿ ಕೇಳಿದ ಅಜಯ್. 1-2 ಕ್ಷಣ ಯೋಚಿಸಿದ ಕೋದಂಡ, ಅಜಯ್, ನಾನು ನಮ್ಮನೆಗೆ ಹೋಗಬೇಕು ಕಣಪ್ಪ ಎಂದರು. ಆದರೆ ಅಪ್ಪ, ಅಲ್ಲಿ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು? ಆ ಮನೆ ಬಿಟ್ಟು ಬಂದು ಎಷ್ಟೊಂದು ತಿಂಗಳಾಗಿ ಹೋಗಿದೆ. ಅಜಯ್ ಗಾಬರಿಯಿಂದ ಹೇಳಿದ. ತಿಂಗಳಲ್ಲ ಅಜಯ್, ದಶಕಗಳೇ ಆಗಿ ಹೋಗಿದೆ. ಈಗ ನಾನು ನನ್ನ ಮನೆಗೆ ಹೋಗಬೇಕು. ಮುಕ್ತಾ ಕೂಡ ಅಲ್ಲಿಗೆ ಬರಬೇಕು. ನಮ್ಮ ತಪ್ಪಿಗೆ ಅವ್ರು ಕೊಡೋ ಶಿಕ್ಷೆನ ಅನುಭವಿಸ್ಬೇಕು. ನಾವಿಬ್ಬರೂ ಶಿಕ್ಷೆ ಅನುಭವಿಸ್ದೆ ಹಾಗೆ ಸತ್ತು ಹೋಗ್ಬಿಟ್ರೆ ಖಂಡಿತ ನಮಗೆ ಸಿಗೋದು ಪಿಶಾಚಿ ಜನ್ಮನೇ. ಅತಂತ್ರನಾಗಲಿಯೋಕೆ ನನಗಿಷ್ಟ ಇಲ್ಲ ಅಜಯ್. ಸಾಯೋ ಮುಂಚೆ ಜಾನಕಿಯವ್ರ ಕಾಲಿಗೆ ಬಿದ್ದು ಶಿಕ್ಷೆ ಕೊಡಿ ಎನ್ನಬೇಕು ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಹೇಳತೊಡಗಿದರು. ಅಂದರೆ ನೀವು ಹೇಳ್ತಾ ಇರೋದು? ಹಾಂ, ಹೌದು. ನಾನು ಭಾರತಕ್ಕೆ ಹೋಗಬೇಕು. ನನ್ನ ಅಪ್ಪ ಅಮ್ಮನ ನೋಡಬೇಕು. ಅವ್ರ ಕಾಲಲ್ಲಿ ಬಿದ್ದು ಹೊರಳಾಡಬೇಕು, ಕ್ಷಮೆ ಬೇಡಬೇಕು ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಕೋದಂಡ ಅವರ ಮಾತಿಗೆ ಏನು ಹೇಳಬೇಕೋ ತಿಳಿಯದೆ ಅಜಯ್ ಅಲ್ಲಿಂದ ಹೊರಗೆ ನಡೆದ. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.